ಮೇಡಮ್, ಇವಾಗ ಮುಟ್ಟಿನ ಸಂದರ್ಭದಲ್ಲಿ ಪೀರಿಯಡ್ ಆದಂತ ಟೈಮ್ನಲ್ಲಿ ಸ್ವಚ್ಛತೆ ಮೇಂಟೈನ್ ಮಾಡೋದು ಜೊತೆಗೆ ಸ್ಯಾನಿಟರಿ ಪ್ಯಾಡ್, ಸೊ ಅದನ್ನ ಬಳಕೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಒಂದು ಸರ್ವೆ ಬಗ್ಗೆ ನಾನಾಗಲೇ ಮೆನ್ಷನ್ ಮಾಡ್ತಾ ಇದ್ದೆ. ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಹೆಣ್ಮಕ್ಳಿಗೆ ಸ್ವಚ್ಛತೆ ಮೇಂಟೈನ್ ಮಾಡೋದಿರ್ಬೋದು, ಸ್ಯಾನಿಟರಿ ಪ್ಯಾಡ್ಗಳನ್ನ ಯೂಸ್ ಮಾಡಿ ಅಂತ ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ಯಾವ್ಯಾವ ಯೋಜನೆಗಳು, ಅರಿವು ಮೂಡಿಸುವಂತ ಕೆಲಸಗಳಾಗ್ತಾ ಇದೆ ಮೇಡಮ್? ರಾಜ್ಯ ಸರ್ಕಾರದ ಒಂದು ಮಹತ್ತರವಾದಂತಹ ಕಾರ್ಯಕ್ರಮ ಶುಚಿ ಅಂತಕ್ಕಂತಹ ಕಾರ್ಯಕ್ರಮ. ಇದು ಸುಮಾರು ನಮ್ಮ ರಾಜ್ಯದಲ್ಲಿ 2018 ಮತ್ತು 2012 ಮತ್ತು 2013ನೇ ಸಾಲಿನಲ್ಲಿ ಇದು ಒಂದು ಕಾರ್ಯಕ್ರಮ ಅನುಷ್ಠಾನಗೊಂಡಿದೆ. ಇದು ಸರ್ಕಾರದ ಅಡಿಯಲ್ಲಿ ಒಂದು ಸರ್ಕಾರಿ ಅನುದಾನಿತ ಹಾಗೂ ಸರ್ಕಾರಿ ಶಾಲೆಗಳು ಮತ್ತು ಅದೇ ರೀತಿ ನೋಂದಾಯಿತ ಕಾಲೇಜುಗಳು ಇದರಲ್ಲಿ ಇರ್ತಕ್ಕಂಥ 10 ರಿಂದ 19 ವರ್ಷಗಳ ಒಳಗಡೆ ಇರ್ತಕ್ಕಂಥ ನಮ್ಮ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನಾವು ಸ್ಯಾನಿಟೈಸರ್ ಪ್ಯಾಡ್ಗಳನ್ನ, ಸ್ಯಾನಿಟರಿ ಪ್ಯಾಡ್ಗಳನ್ನ ನಾವು ಈಗಾಗಲೇ ಕೊಡ್ತಾ ಇದ್ದೀವಿ. ಅಂತಹ ಒಂದು ಸ್ಯಾನಿಟರಿ ಪ್ಯಾಡ್ಗಳ ಮುಖಾಂತರ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಆ ಒಂದು ದಿನಗಳಲ್ಲಿ ಸ್ವಚ್ಛತೆಯನ್ನ ಹೇಗೆ ಕಾಪಾಡ್ಕೋಬೇಕು, ಆ ಒಂದು ದಿನದಲ್ಲಿ ಯಾವುದೇ ರೀತಿಯ ಶಾರೀರಿಕವಾಗಿ ಮಾನಸಿಕವಾಗಿ ಕುಂದದೇನೆ ಅದನ್ನ ಎಲ್ಲ ರೀತಿಯಾಗಿ ತಾವು ಮಾಡ್ತಕ್ಕಂತ ಎಲ್ಲ ಕರ್ತವ್ಯಗಳನ್ನ, ಎಲ್ಲ ಕೆಲಸಗಳನ್ನ ಆರಾಮಾಗಿ ನಿರ್ವಹಿಸ್ಕೊಂಡು ಹೋಗ್ಬೋದು. ಅದಕ್ಕೆ ಸ್ಯಾನಿಟೈಸರ್ ಪ್ಯಾಡ್ ಎಷ್ಟು ಉಪಯುಕ್ತವಾಗಿರ್ತದೆ ಅಂತಕ್ಕಂತ ಒಂದು ಮಾಹಿತಿಯನ್ನ ಕೊಡೋದ್ರ ಮುಖಾಂತರ ಅಂಥ ಮಕ್ಕಳಿಗೆ ನಮ್ಮ ಎಲ್ಲ ಕಾಲೇಜುಗಳಲ್ಲಿ ಮತ್ತು ಹೈಸ್ಕೂಲ್ಗಳಲ್ಲಿ ಒಂದು ಸ್ಯಾನಿಟೈಸ್ ಪ್ಯಾಡ್ಗಳನ್ನ ನಾವು ಕೊಡುವಂತಹದ್ದನ್ನು ಕೂಡ ಸರ್ಕಾರದ ಕಡೆಯಿಂದ ಈಗಾಗಲೇ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಂತಹ ಒಂದು ಫಲಾನುಭವಿಗಳು ನಮ್ಮ ರಾಜ್ಯದಲ್ಲಿ ಸುಮಾರು 17 ಲಕ್ಷ ಫಲಾನುಭವಿಗಳಿಗೆ ನಾವು ಸ್ಯಾನಿಟರಿ ಪ್ಯಾಡ್ಗಳನ್ನ ಈಗಾಗಲೇ ಉಚಿತವಾಗಿ ಅದನ್ನ ವಿತರಣೆಯನ್ನು ಕೂಡ. ಫೈನ್, ಹಾಗೆ ಸಂಪರ್ಕದಲ್ಲಿ ಮೇಡಮ್, ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ನಾನು ಇದ್ರ ಬಗ್ಗೆನೆ. ಡಾಕ್ಟರ್ ಪದ್ಮಿನಿ ಪ್ರಸಾದ್, ಇವಾಗ ನೀವಂದ್ರಿ ಅವಾಗಿನ ಕಾಲ ಬೇರೆ ಇವಾಗಿನ ಕಾಲ ಬೇರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದಂಗೆ ಮುಕ್ತವಾಗಿ ಮಾತಾಡ್ತಾರೆ ಅಂತ, ಬಟ್ ಇನ್ನೂ ಆ ಮುಜುಗರ, ಅಂಜಿಕೆ, ಅಳುಕೇನಿದೆ ಅದು ಇದ್ದೇ ಇದೆ. ಸೊ ಇದೊಂದು ನ್ಯಾಚುರಲ್ ಪ್ರೋಸೆಸ್, ಒಂದು ಬಯಾಲಜಿಕಲ್ ಪ್ರೋಸೆಸ್, ಪ್ರತಿ ತಿಂಗಳು ಆಗುವಂಥದ್ದು. ನಾವು ಉಸಿರಾಟ ಹಿಂಗೆ ಮಾಡ್ತೀವಿ, ಜೀರ್ಣ ಹಿಂಗಾಗುತ್ತೆ, ಅದೇ ಥರ. ಆದರೆ ಅದ್ರ ಬಗ್ಗೆ ನಾವು ಓಪನ್ ಆಗಿ ಮಾತಾಡೋದಕ್ಕೆ ಯಾಕಿನ್ನೂ ಮುಜುಗರ ಪಡ್ತಾ ಇದ್ದೀವಿ? ಅದು ಅಂಥದ್ದು ಅಪರಾಧನ ಹಾಗಾದ್ರೆ? ಇವಾಗ ಮೊದಲು ತಿಳ್ಕೊಳ್ಬೇಕಾಗಿರೋದು, ಇದು ಋತುಚಕ್ರ ಪ್ರಾರಂಭವಾಗೋದಾಗ್ಲಿ, ಮುಟ್ಟಾಗೋದು, ಅದೆಲ್ಲ ಬಹಳ ಸಹಜವಾದ ಒಂದು ನೈಸರ್ಗಿಕ ಕ್ರಿಯೆ. ಬೇರೆ ಎಲ್ಲ ದೇಹದಲ್ಲಿ ಕ್ರಿಯೆಗಳು ನಡೀತಾ ಇರೋ ಹಂಗೇನೆ ಇದು ಕೂಡ ಒಂದು ಹದಿಹರಿಯದಲ್ಲಿ ಪ್ರಾರಂಭವಾಗುವಂತ ಒಂದು ಕ್ರಿಯೆ. ಅಂದ್ರೆ ಹುಡುಗಿ ಚಿಕ್ಕ ವಯಸ್ಸಿನ ಒಂದು ಮಗು ಒಂದು ಪ್ರೌಢಾವಸ್ಥೆಗೆ ಬಂದಿದೆ, ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬಂದಿದೆ ಅಂತ ಸೂಚಿಸುವಂತ ವಿಷಯ. ಇದನ್ನ ನಾನು ಯಾವ ರೀತಿ ಹೇಳ್ಬೇಕಂದ್ರೆ, ಈಗಾಗಲೇ ಅವರು ಶಶಿಕಲಾ ಅವರು ಎಲ್ಲ ಕೂಡ ಹೇಳಿದ್ರು, ಈಗ ಯಾವಾಗ ಒಂದು ಮಗು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ ಕಾಲಿಡತ್ತೆ, ಪ್ಯುಬರ್ಟಿ ಅಂತ ನಾವೇನ್ ಹೇಳ್ತೀವಿ, ಆ ಸಮಯದಲ್ಲಿ ಅದು ಒಂದು ಪ್ರೌಢಾವಸ್ಥೆಗೆ ಕಾಲಿಡೋದಕ್ಕೆ ಮುಂಚೆನೇನೆ ಪ್ರೀ ಪ್ಯುಬರ್ಟಲ್, ಆ ಸಮಯದಲ್ಲಿ ಮಕ್ಕಳಿಗೆ ಎಲ್ಲ ಒಂದು ತಿಳಿ ಹೇಳೋದು ತುಂಬಾ ಮುಖ್ಯವಾಗುತ್ತೆ. ಒಂದು ದೇಹದ ಬೆಳವಣಿಗೆ ಪ್ರಾರಂಭವಾಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಎತ್ತರ ಆಗ್ತಾರೆ, ದಪ್ಪ ಆಗ್ತಾರೆ, ದೇಹದಲ್ಲಿ ಕೆಲವು ಕಂಕ್ಳಲ್ಲಿ ಕೆಳ ಹೊಟ್ಟೆಲಿ ಕೂದಲು ಬೆಳವಣಿಗೆ ಆಗುತ್ತೆ, ಸ್ತನಗಳ ಬೆಳವಣಿಗೆ ಆಗುತ್ತೆ. ಇದೆಲ್ಲ ಪ್ರಾರಂಭವಾಗ್ತಾ ಇರ್ಬೇಕಾದ್ರೆ ತಾಯಿಯಾದವಳು ಅವಳು ಈ ತರ ಇನ್ನು ಮುಂದೆ ನಿನಗೆ ಒಂದು ಇದ್ರೊಳಗೆ ಈ ರೀತಿ ಸಹಜವಾಗಿ ಒಂದು ರಕ್ತಸ್ರಾವ ಆಗ್ಬೋದು, ಅದನ್ನ ನೀನು ದೊಡ್ಡವಳಾಗಿದ್ಯಾ ಅಥವಾ ನೀನು ಮುಂದೆ ಹೆಂಗಸಾಗಿ ಮಾರ್ಪಾಟಾಗಿದ್ಯಾ ಅನ್ನೋದಕ್ಕೆ ಒಂದು ಸೂಚನೆ. ಇದಕ್ಕೆ ನೀನು ಸಂತೋಷ ಪಡಬೇಕು, ಅದು ಭಯ ಪಟ್ಕೊಳ್ಳೋ ವಿಷಯ ಅಲ್ಲ. ಇದನ್ನೆಲ್ಲ ಮೊದಲೇ ಮಾನಸಿಕವಾಗಿ ತಯಾರಿ ಮಾಡಿ ಆ ಸಮಯದಲ್ಲಿ ಅವಳು ಯಾವ ರೀತಿ ತಾನು ಒಳ ಉಡುಪುಗಳು ಕಲೆ ಆಗ್ದಂಗೆ ಯಾವ ರೀತಿ ಹಾಕೋಬೇಕು, ಬಟ್ಟೆ ಹಾಕೋಬೇಕು, ಮಾನಸಿಕವಾಗ್ಲೂ ಕೂಡ ಬಾಲಕಿಯನ್ನ ತಯಾರು ಮಾಡಿರ್ಬೇಕಾಗತ್ತೆ. ಅದಕ್ಕೆ ಪ್ರಾಪರ್ ಆಗಿ ಒಂದು ಶಿಕ್ಷಣ ಕೂಡ, ತಿಳುವಳಿಕೆಯ ಮಾತುಗಳು ಕೂಡ ಅಗತ್ಯ ಇರುತ್ತೆ ಅಂತ. ಇದೀಗ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಟಿಯಾಗಿರುವಂತ ಪ್ರಣೀತಾ ಸುಭಾಷ್ ಕೂಡ ಜಾಯ್ನ್ ಆಗಿದ್ದಾರೆ. ಹಲೋ, ವೆಲ್ಕಮ್ ಟು ದ ಶೋ ಪ್ರಣೀತಾ. ಹಾಗೇನೆ ಸ್ಟೂಡೆಂಟ್ ಕಾವೇರಿ ಅಂತ ಕೂಡ ಜಾಯ್ನ್ ಆಗಿದ್ದಾರೆ. ಹಾಯ್ ಕಾವೇರಿ, ವೆಲ್ಕಮ್ ಟು ದ ಶೋ. ಫೈನ್ ಪ್ರಣೀತಾ, ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಲೆಟ್ಸ್ ಬಿಗನ್ ಅವರ್ ಪಾಠಶಾಲೆ, ಪೀರಿಯಡ್ ಪಾಠಶಾಲೆ ಅಂತ ಶುರು ಮಾಡೋಣ. ಸೊ ಪ್ರಣೀತಾ, ವೆನ್ ಡಿಡ್ ಯು ಹ್ಯಾಡ್ ಯುವರ್ ಫಸ್ಟ್ ಪೀರಿಯಡ್? ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಓಪನ್ ಅಪ್ ಆಗಿ ನೀವು ಮಾತಾಡೋ ಮುಖಾಂತರ ಮಾದರಿಯಾಗಿ. ಪ್ರಣೀತಾ, ಪ್ಲೀಸ್ ಗೋ ಹೆಡ್. ಖಂಡಿತ ಅದು ಸ್ಕೂಲ್ಸ್ ಗಳೆಲ್ಲ ಈ ತರ ಒಂದು ಎಜುಕೇಶನ್ ಕೊಡೋದು ತುಂಬಾನೇ ಮುಖ್ಯ ಆಗುತ್ತೆ. ನಾನು ತುಂಬಾನೇ ಲಕ್ಕಿ, ಯಾಕಂದ್ರೆ ನಾವು ಸಿಟಿನಲ್ಲಿ ಓದೋದ್ರಿಂದ ಪ್ರತಿಯೊಂದು ಸ್ಕೂಲಲ್ಲೂ
ಪೀರಿಯಡ್ಸ್ ಬಗ್ಗೆ ಒಂದು ಸೆಷನ್ ಇದ್ದೇ ಇರುತ್ತೆ. ಹೌದು. ಸೊ ನಮ್ಗೆ ಒಂದು 6th ಸ್ಟ್ಯಾಂಡರ್ಡ್ ಅಲ್ಲಿ ಈ ತರ ಒಂದು ಸೆಷನ್ ಇತ್ತು, ಅಲ್ಲಿ ಹೇಳ್ಕೊಟ್ರು ಈ ತರ ಆಗತ್ತೆ ನಿಮ್ಗೆ, ಅದು ನಾರ್ಮಲ್, ಈ ತರ ಇನ್ಮೇಲಿಂದ ಪ್ರತಿ ಮಾಸ ನಿಮ್ಗೆ ಆಗತ್ತೆ ಅಂತ ಒಂದು ನಾರ್ಮಲೈಸ್ ಮಾಡಿ ಇದನ್ನ ಹೇಳಿದ್ರು. ಅಂಡ್ ನಾನು ಇನ್ನೊಂದು ರೀತಿನಲ್ಲಿ ತುಂಬಾನೇ ಲಕ್ಕಿ, ನಮ್ ತಾಯಿ ಗೈನಕಾಲಜಿಸ್ಟ್. ಸೊ ಹುಟ್ಟಿದ್ರಿಂದಾನೇ ಈ ತರ ಒಂದು ಕಾನ್ವರ್ಸೇಷನ್ಸ್ ಮನೇಲಿ ನಾರ್ಮಲೈಸ್ ಮಾಡಿದ್ವಿ. ಸೊ ದಟ್ ಈಸ್ ದ ಒನ್ ಥಿಂಗ್ ನಾನು ಹೇಳಕ್ ಇಷ್ಟಪಡ್ತೀನಿ, ಈ ಕಾನ್ವರ್ಸೇಷನ್ ನಾವು ನಾರ್ಮಲೈಸ್ ಮಾಡ್ಬೇಕು. ಪ್ರತಿಯೊಂದು ಶಾಲೆನಲ್ಲೂ ಎಸ್ಪೆಷಲಿ ರೂರಲ್ ಶಾಲೆಗಳಲ್ಲಿ ಇಂಥ ಒಂದು ಸೆಷನ್ ಕಂಪಲ್ಸರಿ ಮಾಡ್ಬೇಕು. ಒಂದು 5th 6th ಸ್ಟ್ಯಾಂಡರ್ಡ್ ಅಲ್ಲಿ ಪ್ರತಿ ಹೆಣ್ಮಗುಗೆ ಈ ತರ ಒಂದು ಕಾನ್ಸೆಪ್ಟ್ ಬಗ್ಗೆ ಇದ್ರ ಬಗ್ಗೆ ಹೇಳ್ಕೊಡ್ಬೇಕು ಅಂತ ನನ್ನ ಫೈನ್. ಕಾವೇರಿ, ಮುಕ್ತವಾಗಿ ನೀವ್ ಹೆಂಗ್ ಮಾತಾಡ್ತೀರಾ ಸ್ಕೂಲ್ಗಳಲ್ಲೆಲ್ಲ ಹೋದಾಗ ಈ ಪೀರಿಯಡ್ ಬಗ್ಗೆ, ಅಥವಾ ಏನಾದ್ರೂ ಆ ಟೈಮ್ ನಲ್ಲಿ ಅಂದ್ರೆ ಮುಟ್ಟಿನ ಸಂದರ್ಭದಲ್ಲಿ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಗಿರುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ಓಪನ್ ಆಗಿ ಡಿಸ್ಕಸ್ ಆಗುತ್ತಾ ಸ್ಕೂಲಲ್ಲಿ? ಇಲ್ಲ ಮೇಡಮ್, ಅಂತವೆಲ್ಲ ಓಪನ್ ಆಗಿ ಡಿಸ್ಕಸ್ ಆಗಿ ಮಾತಾಡಕ್ ಆಗಲ್ಲ. ಕಾವೇರಿ, ನಿಮ್ಗೊಂದ್ ಚಾನ್ಸ್. ನಾನು ಅಂದೆ ಪೀರಿಯಡ್ ಪಾಠಶಾಲೆ ಮಾಡೋಣ ಅಂತ. ಪ್ರಣೀತಾ ಅವ್ರು ಇದಾರೆ, ನಿಮ್ಗೆ ಏನ್ ಕ್ವೆಶ್ಚನ್ಸ್ ಇದ್ರು ಕೂಡ ನಮ್ ಜೊತೆ ಗೆಸ್ಟ್ ಇದಾರೆ, ಯಾರಿಗೆ ಕೇಳ್ಬೇಕು, ಏನ್ ಕ್ವೆಶ್ಚನ್ ಕೇಳ್ಬೇಕು? ಪ್ರಣೀತಾ ಅವ್ರಿಗೆ ಕೇಳ್ತೀರಾ ಕಾವೇರಿ? ನನ್ಗಂತೂ ಅಂತ ಏನ್ ಕ್ವೆಶ್ಚನ್ಸ್ ಇಲ್ಲ ಆಕ್ಚುಲಿ. ಪೀರಿಯಡ್ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಓಕೆ. ಡಾಕ್ಟರ್ ಪದ್ಮಿನಿ ಪ್ರಸಾದ್, ಕ್ವಿಕ್ ಆಗಿ, ಸಮಯ ತುಂಬಾ ಕಡಿಮೆ ಇದೆ, ಸ್ವಚ್ಛತೆ ಬಗ್ಗೆ ಮಾತಾಡೋದಾದ್ರೆ, ಇವಾಗ ಪರ್ಟಿಕ್ಯುಲರ್ ಹೆಸರು ಬೇಡ, ಬಟ್ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡುವಾಗ ಕೆಲವೊಂದು 12 ಅವರ್ಸ್ ಯೂಸ್ ಮಾಡ್ಬೋದು, 24 ಅವರ್ಸ್ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಎಷ್ಟು ಗಂಟೆಗೊಮ್ಮೆ ಚೇಂಜ್ ಮಾಡಬೇಕಾಗುತ್ತೆ, ಯಾವ ಥರ ಸ್ವಚ್ಛತೆ ಮೇಂಟೈನ್ ಮಾಡಬೇಕಾಗುತ್ತೆ? ಕ್ವಿಕ್ ಆಗಿ ಡಾಕ್ಟರ್. ಇದು ಅವ್ರಿಗೆ ರಕ್ತಸ್ರಾವ ಎಷ್ಟಾಗತ್ತೆ ಅನ್ನೋದ್ರ ಮೇಲೆ ಇದು ಆಗುತ್ತೆ. ಒಂದು ಪ್ಯಾಡ್ ಒಳಗಡೆ ಹಾಕಿದಾಗ ಅದು ಸ್ವಲ್ಪ ಪೂರ್ತಿ ಒದ್ದೆ ಆಗಿದೆ ಅಂದಾಗ ಅದನ್ನ ಬದಲಾಯಿಸಬೇಕು. ಸ್ವಚ್ಛತೆ ಇದ್ದ, ಈಗ ದೇಹನ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಳ್ತಾರೋ, ದಿನನಿತ್ಯ ಸ್ನಾನ ಮಾಡಿ ಸಾಬೂನಲ್ಲಿ ತೊಳ್ಕೊಂಡು, ಅದೇ ರೀತಿ ಜನನಾಂಗಗಳಲ್ಲಿ ಮುಜುಗರ ಪಟ್ಕೊಳ್ದೆ, ಯಾಕಂದ್ರೆ ಇನ್ನೂ ಬಹಳಷ್ಟು ಜನರಲ್ಲಿ ಇದು ಮುಜುಗರದ ಭಾವನೆ ಇದೆ. ಜನನಾಂಗಗಳು ಮುಟ್ಟಬಾರದ ಜಾಗ ಅಥವಾ ನೋಡಬಾರದ ಜಾಗ ಅನ್ನೋ ಒಂದು ಭಾವನೆ ಕೂಡ ಇನ್ನೂ ಹಲವಾರು ಹೆಂಗಸರಲ್ಲಿದೆ. ಹಾಗಾಗಿ ಆ ಸಮಯದಲ್ಲೂ ಕೂಡ ಸ್ವಚ್ಛತೆ ಅನ್ನೋದು ಬಹಳ ಮುಖ್ಯ. ಪ್ರತಿ ಸಲ ಅವರು ಸ್ಯಾನಿಟರಿ ಪ್ಯಾಡ್ ಬದಲಾಯಿಸಿದಾಗ್ಲೂ ಕೂಡ ಕೈ ಸ್ವಚ್ಛವಾಗಿ ಸೋಪ್ ಹಾಕಿ ತೊಳ್ಕೊಬೇಕು. ಮತ್ತೆ ಸ್ನಾನ ಮಾಡ್ಬೇಕಾದ್ರೆ ಜನನಾಂಗದಲ್ಲೂ ಕೂಡ ಸೋಪ್ ನೀರಿನಲ್ಲಿ ತೊಳ್ಕೊಳ್ಬೇಕು. ಯಾಕಂದ್ರೆ ಇದು ಯಾವಾಗ ಒದ್ದೆ ಜಾಸ್ತಿ ಆಗಿರುತ್ತೆ ಆವಾಗ ಆದಷ್ಟು ಬೇಗ ಅದನ್ನ ಮತ್ತೆ ಬದಲಾಯಿಸ್ಬೇಕು. ಬಹಳ ಹೊತ್ತು ಹಾಗೆ ಅದೇ ರೀತಿ ಇಟ್ಕೊಂಡಿದ್ದಾಗ ಕೆಲವು ಸಲ ಸೋಂಕಾಗುವಂತ ಸಾಧ್ಯತೆಗಳಿರುತ್ತೆ. ಈ ಸೋಂಕಾದ್ರೆ ಜನನಾಂಗದಲ್ಲಿ ಸೋಂಕಾಗೋದು ಒಂದೇ ಅಲ್ಲ, ಮುಂದೆ ಕೂಡ ಅವ್ರಿಗೆ ಹಲವಾರು ಮುಟ್ಟಿನ ತೊಂದರೆಗಳು, ಬಂಜೆತನಕ್ಕೆ, ಮತ್ತೆ ಇನ್ನು ಕ್ಯಾನ್ಸರ್ ಕೂಡ ಅದು ಕಾರಣ ಆಗ್ಬೋದು, ಕ್ಯಾನ್ಸರ್ ಸರ್ವಿಕ್ಸ್ ಈ ತರದ್ದೆಲ್ಲ. ಆದ್ರಿಂದ ಇವಾಗ್ಲಿಂದಾನೇ ಅವ್ರು ಸ್ವಚ್ಛತೆ ಕಾಪಾಡ್ಕೊಂಡು ಬಂದ್ರೆ ಹಲವಾರು ತೊಂದರೆಗಳು, ಮುಂದೆ ಆಗೋ ತೊಂದರೆಗಳನ್ನ ಕೂಡ ಅವರು ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಫೈನ್ ಡಾಕ್ಟರ್. ನಮ್ರತಾ ಅವರೇ, ಈಗ ಎಜುಕೇಶನ್ ಅಲ್ಲಿ ಇದನ್ನ ಅಳವಡಿಸೋ ಬಗ್ಗೆ, ಅಂದ್ರೆ ಪ್ರಣೀತಾ ಅವ್ರು ಹೇಳಿದಾಗೆ ಇತ್ತೀಚೆಗೆ ಅದೊಂದು ಸೆಷನ್ ಅಂತಾನೆ ಇದೆ ಸ್ಕೂಲಲ್ಲಿ, ಇಲ್ಲ ಅಂತಲ್ಲ, ಬಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅದನ್ನ ಅಳವಡಿಸ್ಬಿಟ್ರೆ ಬಹುಶಃ ಹುಡುಗರು ಕೂಡ ಕೆಲವೊಂದ್ಸತಿ ಗೇಲಿ ಮಾಡೋದುಂಟು ಈ ಪೀರಿಯಡ್ ಬಗ್ಗೆ ಎಲ್ಲ. ಬಹುಶಃ ಅದನ್ನ ಅಳವಡಿಸೋದು ಎಷ್ಟು ಇಂಪಾರ್ಟೆಂಟ್ ಅಂತೀರಾ ನೀವು ಪಠ್ಯದಲ್ಲಿ? ಅದನ್ನ ಅಳವಡಿಸಿದ್ರೆ ಒಳ್ಳೇದೇ ಅಂತ ಅಭಿಪ್ರಾಯ ಇದೆ ಸುಮಾರು ಜನಕ್ಕೆ. ಯಾಕೆಂದ್ರೆ ಇದು ಒಂದು ನ್ಯಾಚುರಲ್ ಆದಂತ ಬಯಾಲಜಿಕಲ್ ಪ್ರಾಸೆಸ್. ಸೊ ಇದು ಹೆಸಿಟೇಷನ್ ಇರೋದ್ರಿಂದನೇ ಸಾಕಷ್ಟು ಸಮಸ್ಯೆ ಉದ್ಭವ ಆಗ್ತದೆ. ಸೊ ಇದು ಒಂದು ಹೆಸಿಟೇಷನ್ ಹೋಗ್ಲಿಕ್ಕೂ ಇದು ಅನುಕೂಲ ಆಗತ್ತೆ, ಮತ್ತೆ ಯಾರಿಗೆ ಆದ್ರೂ ಅದನ್ನ ಪೂರ್ತಿಯಾಗಿ ತಿಳ್ಕೊಂಡು ಅದನ್ನ ಹೆಂಗೆ ಅವರು ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಕೂಡ ಗೊತ್ತಾಗತ್ತೆ. ಫೈನ್. ಪ್ರಣೀತಾ, ಇವಾಗ ನಾವು ಅಂದ್ವಿ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಇದನ್ನ ಅಳವಡಿಸೋದು, ಅಂದ್ರೆ ಟೆಕ್ಸ್ಟ್ ಅಲ್ಲೇ ಈ ಪೀರಿಯಡ್ ಬಗ್ಗೆ ಇರೋದು, ನಾಲೆಡ್ಜ್ ಅನ್ನ ತುಂಬಿಸೋದು ಎಷ್ಟು ಇಂಪಾರ್ಟೆಂಟ್ ಅಂತೀರಾ ನೀವು? ಏನ್ ಸಜೆಷನ್ ಕೊಡ್ತೀರಾ ಗವರ್ಮೆಂಟ್ಗೆ, ಅಥವಾ ಮಿನಿಸ್ಟರ್ ಕೂಡ ನಮ್ ಜೊತೆಗಿದ್ದಾರೆ? ಖಂಡಿತವಾಗ್ಲು ಇವತ್ತು ನನ್ಗೊಂದ್ ಖುಷಿ ಅಂದ್ರೆ ಇವಾಗ ಗೌರ್ಮೆಂಟ್ ಕೂಡ ಇಂಥ ಒಂದು ಕಾನ್ಸೆಪ್ಟ್ ನ ನಾರ್ಮಲೈಸ್, ಅಂದ್ರೆ ಜನ ಇದನ್ನ ನಾರ್ಮಲ್ ಆಗಿ ಟ್ರೀಟ್ ಮಾಡೋದು ಮಾಡ್ಲೇಬೇಕು ಅನ್ನೋದು, ಇವನ್ ಗೌರ್ಮೆಂಟ್ ಕೂಡ ಇದಕ್ಕಾಗಿ ಒಂದು ಎಫರ್ಟ್ ಹಾಕ್ತಾ ಇದಾರೆ. ಅದ್ ಸಿನಿಮಾ ಮೂಲಕ ಆಗ್ಲಿ, ಪ್ಯಾಡ್ ಮ್ಯಾನ್ ಅಂತ ಒಂದು ಸಿನಿಮಾ ಬಂತು, ಪ್ರತಿಯೊಂದು ಆಕ್ಟರು ಈ ತರ ಪ್ಯಾಡ್ ನ ಹಿಡ್ಕೊಂಡು ತೋರ್ಸಿದ್ರು. ಅಂದ್ರೆ ಇದೇನು ಇಲ್ಲ, ಇದು ಎಲ್ಲಾರ್ಗು ಬರೋದ, ಪ್ರತಿಯೊಂದು ಹೆಣ್ಮಕ್ಳಿಗೂ ಬರೋ ಅಂತ ಒಂದು ಇದು ನಾರ್ಮಲೈಸ್ ಮಾಡ್ಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಅಂಡ್ ಅಪಾರ್ಟ್ ಫ್ರಮ್ ದಟ್ ಐ ಥಿಂಕ್ ಹೈಜೀನ್, ಇವಾಗ ಡಾಕ್ಟರ್ ಹೇಳ್ದಂಗೆ ಹೈಜೀನ್ ಬಗ್ಗೆ ಹೆಣ್ಮಕ್ಳಿಗೆ ಹೇಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅವ್ರಿಗೆ ಓಕೆ ನಾರ್ಮಲೈಸ್ ಆಯ್ತು, ಈ ಕಾನ್ವರ್ಸೇಷನ್ ನಾರ್ಮಲೈಸ್ ಆಯ್ತು, ಅದಕ್ಕೂ ಮೀರಿ
ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡಷ್ಟು ನಮ್ಗೆ ಒಳ್ಳೇದು. ಎಸ್ಪೆಷಲಿ ಹೈಜೀನ್ ಆದಷ್ಟು ಬೇಗ ಕೀಪ್ ಜಾಸ್ತಿ ವಾಶ್ ಮಾಡಿದಷ್ಟು ಜಾಸ್ತಿ ಡ್ರೈನೆಸ್. ಪ್ರಣೀತಾ, ನನ್ನ ಕ್ವೆಶ್ಚನ್ ಅಂದ್ರೆ ತುಂಬಾ ಜನ ಹುಡುಗಿರು ಈಗ ಸ್ಟೂಡೆಂಟ್ಸ್ ಕೂಡ ನಾವು ಮಾತಾಡ್ಸಿದ್ವಿ, ಹೆಜಿಟೇಷನ್ ಇನ್ನೂ ಕೂಡ ಹೋಗಿಲ್ಲ ಅವ್ರಿಗೆ. ಅವ್ರ ಪರವಾಗಿ ನಾನೇ ಒಂದು ಕ್ವೆಶ್ಚನ್ ಕೇಳ್ತೀನಿ. ಲೈಕ್ ನೀವು ಶೂಟಿಂಗ್ಗೆ ಅಂತ ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ತಾ ಇರ್ತೀರಾ, ಮನೆಯಿಂದ ಹೊರಗಡೆ ಇರ್ತೀರಾ, ಅಂತ ಟೈಮ್ನಲ್ಲಿ ಪೀರಿಯಡ್ ಆದಾಗ ಕ್ಲೆನ್ಲಿನೆಸ್ ಇರ್ಬೋದು ಅಥವಾ ದೇಹದಲ್ಲಾದಂಥ ಆಯಾಸ, ಬೇರೆ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು, ಹೊಟ್ಟೆ ನೋವು, ಬ್ಯಾಕ್ ಪೇನ್, ಇದನ್ನೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಪ್ರಣೀತಾ? ಸೊ ನಾನ್ ಹೇಳ್ದಂಗೆ ನಮ್ ತಾಯಿ ಗೈನಕಾಲಜಿಸ್ಟ್ ಇದು ಹೊಟ್ಟೆ ನೋವಾಗ್ಲಿ ಅಥವಾ ಯಾವ್ದಾದ್ರು ಕ್ರಾಂಪ್ಸ್ ಇದಕ್ಕೆಲ್ಲ ಅವರು ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ನಾನು ಅದನ್ನ ಲೈವ್ ಟಿವಿನಲ್ಲಿ ಪ್ರಿಸ್ಕ್ರೈಬ್ ಮಾಡೋದು ತಪ್ಪಾಗುತ್ತೆ. ಬಟ್ ಖಂಡಿತ ಈ ತರ ಜಸ್ಟ್ ಪ್ರತಿಯೊಬ್ಬರಿಗೂ ತಮ್ಮ ಗೈನಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿದ್ರೆ ಅವರು ಹೇಳ್ತಾರೆ ಒಂದು ಯಾವ್ದು ಪೇನ್ ಕಿಲ್ಲರ್ಸ್ ಆಗ್ಲಿ, ಕ್ರಾಂಪ್ಸ್ ಯಾವ್ದು ಅವ್ರಿಗೆ ಯೂಸ್ಫುಲ್ ಆಗುತ್ತೆ, ಇಂತ ಒಂದು ಮೆಡಿಸಿನ್ಸ್ ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದನ್ನ ತಗೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಬಿಕಾಸ್ ಒಂದು ಮಾಸದಲ್ಲಿ 3-4 ಡೇಸ್ ಇದ್ ಬರೋವಾಗ ನಾವ್ ಅದನ್ನ ಆದಷ್ಟು ನಾರ್ಮಲ್ ಡೇ ತರನೇ ಟ್ರೀಟ್ ಮಾಡ್ಬೇಕು. ಇಲ್ಲಾಂದ್ರೆ ಪ್ರತಿ ಮಂತ್ 5 ಡೇಸ್ ಹೊಟ್ಟೋಗುತ್ತೆ ನಿಮ್ಗೆ. ನಾವು ಮನೇಲೆ ಕೂತ್ಕೊಂಡಿರ್ತೀವಿ, ನಾನು ರೆಸ್ಟ್ ತಗೋತೀನಿ ಅಂದ್ರೆ, ಎಸ್ಪೆಷಲಿ ಆಸ್ ಅನ್ ಆಕ್ಟರ್ ನಾವು ಎಲ್ಲೋ ದೂರ ಡೆಸರ್ಟ್ ಅಲ್ಲಿ ಸಾಂಗ್ ಶೂಟ್ ಮಾಡ್ತಾ ಇರ್ತೀವಿ. ಸೊ ಏನು ಮಾಡಕ್ ಆಗಲ್ಲ, ಟ್ಯಾಬ್ಲೆಟ್ ತಗೊಳ್ಳೋದು ನಾವ್ ನಮಗೆ ಒಂದು ಕನ್ವಿನ್ಸ್ ಮಾಡ್ಕೋಬೇಕು ಎಲ್ಲಾ ನಾರ್ಮಲ್ ಆಗಿದೆ ಅಂತ, ಅಂಡ್ ಯು ಜಸ್ಟ್ ಗೋ ಅಹೆಡ್ ವಿತ್ ಯೋರ್ ಡೇ. ಅದೇ ನಾನ್ ಮಾಡೋ ದಿಸ್ ಇಸ್ ಹೌ ಐ ಗೋ ಅಬೌಟ್ ಇಟ್. ಬಟ್ ಅದಲ್ಲದೆ ನೀವ್ ಹೇಳಿದ್ರಿ ತುಂಬಾ ಹೆಣ್ಮಕ್ಳಿಗೆ ತುಂಬಾನೇ ಕಷ್ಟ ಆಗ್ತದೆ ಅಂತ. ಸೊ ಅದೇ ನಾವು ಒಂದು ಎಫರ್ಟ್ ಹಾಕ್ಬೇಕು. ಈ ತರ ಒಂದು ಟಿವಿ ಚಾನೆಲ್ ನಲ್ಲಿ ಇದ್ರ ಬಗ್ಗೆ ಒಂದು ಶೋ ಮಾಡೋದಾಗ್ಲಿ, ದೀಸ್ ಆರ್ ಸ್ಟೆಪ್ಸ್ ಟುವರ್ಡ್ಸ್ ನಾರ್ಮಲೈಸಿಂಗ್ ಅಂತ ನಂಗೆ ಅನ್ಸುತ್ತೆ. ಸೊ ನಾವು ಪ್ರತಿಯೊಬ್ಬರು ಗಂಡ್ ಮಕ್ಳಿಗೂ ಹೇಳ್ಕೊಡ್ಬೇಕು. ಅಂಡ್ ಆಡ್ಸ್ ಅಲ್ಲಿ ಬ್ಲೂ ಇಂಕ್ ತೋರಿಸ್ತಾರೆ, ಅದ್ರೆಲ್ಲ ಕನ್ಫ್ಯೂಷನ್, ಆಮೇಲೆ ಗಂಡ್ ಮಕ್ಳಿಗೆ ಅದೇನು ಅಂತ ಅದೊಂದ್ ಜೋಕು ನಾನು ಕೇಳಿದೀನಿ. ಬಟ್ ಇದನ್ನ ನಾವು ನಾರ್ಮಲೈಸ್ ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು. ಈ ಕಾನ್ವರ್ಸೇಷನ್ ನ ನಾರ್ಮಲೈಸ್ ಮಾಡ್ಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಎಕ್ಸಾಕ್ಟ್ಲಿ, ನೀವು ಹೇಳ್ದಂಗೆ ಓಪನ್ ಅಪ್ ಆದ್ರೆ ಬೆಟರ್ ಅಂತ. ಅಂದ್ರೆ ಗಂಡ್ ಮಕ್ಳಿಗೆ ಅವರಂದ್ರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅದ್ರ ಬಗ್ಗೆ ಏನೇನೋ ಗೇಲಿ ಮಾಡಕ್ಕೆಲ್ಲ ಶುರು ಮಾಡ್ತಾರೆ ಅಂತ. ಸೌಮ್ಯ, ಕೊನೆಯದಾಗಿ ನೀವು ಪರ್ಟಿಕ್ಯುಲರ್ ಆಗಿ ಫೀಲ್ಡ್ಗೆ ಹೋದಾಗ ಅಥವಾ ಹುಡುಗಿರ ಹತ್ರ ಇದ್ರ ಬಗ್ಗೆ ಮಾತಾಡಿದಾಗ ಈ ಕ್ಲೀನ್ಲಿನೆಸ್ ಬಗ್ಗೆ, ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಎಷ್ಟು ಅರಿವಿದೆ ಅವರಿಗೆ, ಇದ್ರ ಬಗ್ಗೆ ಎಷ್ಟು ಓಪನ್ ಆಗಿ ಹೇಳ್ಕೊಳ್ತಾರೆ? ಸೊ ಆಕ್ಚುಲಿ ನಾವು ಸುಖೀಭಾವ ಸಂಸ್ಥೆಯಿಂದ ಒಂದು ಸ್ಕೂಲ್ಗೆ ಅಂತ ಹೋದಾಗ 4 ಸೆಷನ್ಸ್ ಮಾಡ್ತೀವಿ ಅವ್ರಿಗೆ. ಫಸ್ಟ್ ಡೇ ನಾವು ಹೋಗಿ ಅವ್ರಿಗೆ ಪೀರಿಯಡ್ ಯಾಕೆ ಆಗ್ತೀವಿ, ಬಾಡಿಲಿ ಏನ್ ಚೇಂಜಸ್ ಆದಾಗ ಅವ್ರು ಏನು ಓಪನ್ ಅಪ್ ಆಗಲ್ಲ, ತುಂಬಾ ನಾಚಿಕೆ ಪಡ್ತಿರ್ತಾರೆ. ಸೆಕೆಂಡ್ ಡೇ ಹೋಗಿ ನಾವು ಅವ್ರಿಗೆ ಪ್ರಾಡಕ್ಟ್ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ, ಪ್ರಾಡಕ್ಟ್ ಹೇಗೆ ಯೂಸ್ ಮಾಡಬೇಕು, ಎಷ್ಟು ಅವರ್ ಯೂಸ್ ಮಾಡಬೇಕು ಅಂದಾಗ ಓಕೆ ಅವ್ರಿಗೆ ಒಂಚೂರು ಅವಾಗ ಸ್ವಲ್ಪ ಧೈರ್ಯ ಬರುತ್ತೆ, ಓಕೆ ಇವ್ರ ಹತ್ರ ಶೇರ್ ಮಾಡ್ಬೋದು. ಥರ್ಡ್ ಸೆಷನ್ ನಾವು 3ನೇ ಸಲ ಹೋದಾಗ ನಾವು ಮೂಢನಂಬಿಕೆಗಳ ಮಾತಾಡಿದಾಗ ಎಲ್ಲರೂ ಓಪನ್ ಅಪ್ ಆಗ್ತಾರೆ. ಹೌದು ಮೇಡಮ್, ನಮ್ಮ ಮನೆಯಲ್ಲಿ ನಮ್ಮನ್ನ ಪರಕೆ ಮುಟ್ಟಕ್ ಬಿಡೋದಿಲ್ಲ, ನಮ್ಮನೆ ದೇವ್ರ ಮನೆ ಹೋಗಕ್ ಬಿಡಲ್ಲ, ನಮ್ಮಮ್ಮ ಅದನ್ನ ಮಾಡ್ಬೇಡ ಅಂತಾರೆ, ಯಾಕೆ ಅದನ್ನೆಲ್ಲ ಹೇಳ್ತಾರೆ ಗೊತ್ತಿಲ್ಲ ಅಂತ. ಸೊ 4th ಟೈಮ್ ಹೋದಾಗ ಅವ್ರು ಕ್ವಶನ್ ರೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓಕೆ ನನ್ಗೆ ಈ ತರ ಆಗ್ತಿದೆ, ಅದು ಕರೆಕ್ಟಾ ಅಂತ. ಸೊ ಈ ತರ ಒಂದು ಸ್ಟೆಪ್ಸ್ ಅಲ್ಲಿ ನಾವು ಹೋದಾಗ ಕಾಮನ್ ಆಗಿ ಅವರು ನಮ್ಮ ಹತ್ರ ಒಂದು ಹೇಳ್ಕೊಳ್ಳೋದು, ಬಿಳಿ ಮುಟ್ಟು ಆಗ್ತಾ ಇದೆ, ನಾವು ಪ್ಯಾಡ್ ಯೂಸ್ ಮಾಡ್ಕೊಳ್ಬೇಕಾದ್ರೆ, ಸೊ ಪ್ಯಾಡ್ ನಾನು ಎಷ್ಟವ್ರು ಯೂಸ್ ಮಾಡಬೇಕು ಅನ್ನೋದು ಜಾಸ್ತಿ ಕ್ವೆಶನ್ಸ್ ನಮಗೆ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸೆಷನ್ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಒಳ್ಳೆ ವಿಚಾರದ ಬಗ್ಗೆ ಚರ್ಚೆ ಮಾಡಿದೀವಿ. ಸೊ ಒಂದು ಒಳ್ಳೆ ಅಭಿಯಾನ ನಮ್ಮ ಕಡೆಯಿಂದ ಆಗ್ತಾ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಈ ಅಭಿಯಾನದಲ್ಲಿ ಕೈ ಜೋಡಿಸಿದ್ರೆ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ರತಾ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಶಶಿಕಲಾ ಜೋಲಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಪ್ರಣೀತಾ, ಹಾಗೆ ಸ್ಟೂಡೆಂಟ್ ನಮ್ಮ ಜೊತೆ ಜಾಯ್ನ್ ಆಗಿದ್ರು, ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.